ಇಂದು ಮಹಾಮಹಿಮ ಗವಿಸಿದ್ದೇಶನ ಯಾತ್ರಾ ಮಹೋತ್ಸವ. ಈ ಯಾತ್ರಾ ಮಹೋತ್ಸವದ ಉದ್ಘಾಟನೆಗೆ ಬಹುದೂರದಿಂದ ಮೈಸೂರಿನಿಂದ, ಮಲ್ಲಿಗೆಯ ನಾಡಿನಿಂದ ನೀವಿದ್ದಲ್ಲಿಗೆ ಬಂದಿದ್ದಾರೆ ಸುತ್ತೂರು ಶ್ರೀಗಳವರು. ಅವರು ಅನ್ನ, ಅಕ್ಷರ, ಆರೋಗ್ಯ, ಆಧ್ಯಾತ್ಮ ದಾಸೋಹಗಳ ಪವಿತ್ರಾತ್ಮರು. ಅವರ 300 ಶಿಕ್ಷಣ ಸಂಸ್ಥೆಗಳು, 20,000 ಉದ್ಯೋಗಗಳು, 1,00,000 ವಿದ್ಯಾರ್ಥಿಗಳು ಅವರ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ನಾವೆಲ್ಲ ಮೈಸೂರು ಎಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ಅರಮನೆ. ಮಹಾರಾಜರು ಅರಮನೆಯನ್ನ ಕಟ್ಟಿಸಿದರೆ, ಪೂಜ್ಯ ಮಹಾಸ್ವಾಮೀಜಿಯವರು ಬಡ ಮಕ್ಕಳಿಗೆ ಅರಿವಿನ ಮನೆಯನ್ನು ಕಟ್ಟಿಸಿದ್ದಾರೆ. ಅಂಥ ಪರಮ ಪೂಜ್ಯರು, ನಮ್ಮ ನಾಡಿನ ಅತ್ಯಂತ ಹಿರಿಯ ಪೂಜ್ಯರು ಎಂದು ಗವಿಸಿದ್ದೇಶ್ವರನ ಜಾತ್ರಾ ಮಹೋತ್ಸವ ಉದ್ಘಾಟನೆಗೊಳಿಸುತ್ತಿರುವುದು ನಮಗೆಲ್ಲ ಈ ನಾಡಿಗೆ ಅತ್ಯಂತ ಹೆಮ್ಮೆ ತರುವಂತಹದ್ದು. ಈ ಸಂದರ್ಭದಲ್ಲಿ ಎಲ್ಲ ಸಚಿವರು, ಶಾಸಕರು, ಹಿರಿಯರು, ಗಣ್ಯರು, ಅದರ ಜೊತೆಗೆ ನಾಡಿನ ಅಪಾರವಾದ ಗವಿಸಿದ್ದನ ಈ ಭಕ್ತ ಸ್ತೋಮದ ಮಧ್ಯದೊಳಗೆ ಈ ಯಾತ್ರೋತ್ಸವಕ್ಕೆ ಪರಮ ಪೂಜ್ಯರು ತಮ್ಮ ಅಮೃತ ಹಸ್ತದಿಂದ ಚಾಲನೆ ಕೊಡ್ತಾರೆ. ಅದಕ್ಕಿಂತ ಮುಂಚೆ 2 ನಿಮಿಷಗಳ ಕಾಲ ತಮ್ಮನ್ನು ಉದ್ದೇಶಿಸಿ ಮಾತಾಡಿ ರಥೋತ್ಸವಕ್ಕೆ ಪೂಜ್ಯರು ಚಾಲನೆ ಕೊಡ್ತಾ ಇದ್ದಾರೆ. ಗವಿಸಿದ್ದೇಶ್ವರನಿಗೆ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವದ ರಥೋತ್ಸವ ತೇರಿಗೆ ಚಾಲನೆ ಕೊಡುವಂತಹ ಶುಭಾವಸರದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅಜ್ಜ ಅವರು ಈ ಭಾಗದ ಜನರ ಕಾಮಧೇನುವಾಗಿ, ಕಲ್ಪವೃಕ್ಷವಾಗಿ, ಅವರ ಮನಸ್ಸಿನ ಬಯಕೆಗಳನ್ನೆಲ್ಲ ಈಡೇರಿಸುವಂತಹ ಅಪೂರ್ವವಾದ ತಪಶಕ್ತಿಯನ್ನು ಹೊಂದಿರ್ತಾರೆ ಅನ್ನೋದು ನಮಗೆಲ್ಲ ಗೊತ್ತಿರುವಂತಹದ್ದು. ಅಂತಹ ಪೂಜ್ಯರ ಈ ರಥೋತ್ಸವ ತೇರಿನಲ್ಲಿ ಪೂಜ್ಯರ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ, ಅದು ಪೂಜ್ಯರ ಮೂರ್ತಿಯಲ್ಲ, ಪೂಜ್ಯರೇ ತೇರಿನ ಮೇಲೆ ಕುಳಿತಿದ್ದಾರೆಂದು ಭಾವಿಸಿ ರಥಕ್ಕೆ ಚಾಲನೆ ಕೊಡುವಂತಹ ಶುಭ ಅವಸರ. ಇಲ್ಲಿ ಧ್ವಜಾರೋಹಣ ಮಾಡ್ಲಿಕ್ಕೆ ಮುಂಚೆ ನಾವು ತೇರಿನ ಬಳಿ ಹೋಗಿ ಬಂದ್ವಿ. ಯಾತಿಗೆ ಅಂದ್ರೆ ಅಜ್ಜ ಅವ್ರ ಒಪ್ಪಿಗೆ ಕೇಳಲಿಕ್ಕೆ, ತೇರಿಗೆ ಚಾಲನೆ ಕೊಡಬಹುದಾ ಅಂತ ಕೇಳಲಿಕ್ಕೆ ಹೋಗಿದ್ವಿ. ಅಜ್ಜ ಅವ್ರನ್ನ ಕೇಳಿದ್ವಿ, ಚಿಕ್ಕಜ್ಜ ಅವ್ರು ಕೇಳಿ ಅಂತಂದ್ರು, ಇವರನ್ನು ಕೇಳಿದ್ವಿ ತೇರಿಗೆ ಚಾಲನೆ ಕೊಡ್ಬೋದು ಅಂತಂದ್ರು. ಅದಕ್ಕೋಸ್ಕರ ತುಂಬಾ ಸಂತೋಷದಿಂದ ಈ ತೇರಿಗೀಗ ಚಾಲನೆಯನ್ನು ಕೊಡ್ತಾ ಇದೆ. ನಿಮ್ಮ ಶ್ರದ್ಧಾಭಕ್ತಿಯನ್ನ ಧರ್ಮಿಸುವಂತಹ ಸುಸಂದರ್ಭ ಬಂದಿದೆ. ಅದಕ್ಕೆ ಅಜ್ಜ ಅವರ ಕೃಪೆ ಇರಲಿ ಅಂತ ಆಶಿಸಿ ಧ್ವಜಾರೋಹಣವನ್ನು ನೆರವೇರಿಸ್ತಾರೆ. ನಮಗ ತೇರ್ ಕಂಡಿಲ್ಲ ಅಂತ ಅನ್ಕೋಬೇಡ್ರಿ, ನಿಮ್ ಎದಿ ಮೇಲೆ ಕೈ ಇಟ್ಕೊಡ್ರಿ, ಗವಿಸಿದ್ದಪ್ಪ ಜಲ್ಲೆ ಕಾಣುತ್ತ. ನಿಮ್ಗ ಒತ್ತಡ ಬೇಡ್ರಿ, ದಯವಿಟ್ಟು ಯಾರು ಒತ್ತಡಬಾರ್ದು. ಬಹಳ ಸಮಾಧಾನದಿಂದ ಪೂಜ್ಯರ ಧ್ವಜಾರೋಹಣದ ಮುಖಾಂತರ ರಥೋತ್ಸವ ಪ್ರಾರಂಭ ಆಗ್ತದೆ. ಧ್ವಜಾರೋಹಣದೊಂದಿಗೆ ರಥೋತ್ಸವಕ್ಕೆ ಚಾಲನೆಯನ್ನ ಪೂಜ್ಯರು, ಜನಪ್ರತಿನಿಧಿಗಳು ಎಲ್ಲರೂ ರಥೋತ್ಸವಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ರಥೋತ್ಸವ ಅತ್ಯಂತ ರಾಜಗಾಂಭೀರ್ಯದಿಂದ ಸಾಗ್ತಾ ಇದೆ. Thank you.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.